ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ವ್ಲಾಗಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಪುಟ್ಟ ರಂಗೋಲಿನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ನೀವು, ಇದು 7ರಿಂದ 1 ಚುಕ್ಕೆ, ಅಂದರೆ 7, 6, 5, 4, 3, 2, 1 ಈ ರೀತಿಯಾಗಿ ಒಂದು ಸೈಡ್ ಇಟ್ಕೊಳೋದಷ್ಟೇನೆ ಚುಕ್ಕೆನ. ಸೊ ನೋಡ್ತಿರ್ಬೋದು, ಸಿಂಪಲ್ ಆಗಿರುತ್ತೆ, ಚೆನ್ನಾಗೂ ಇದೆ, ಈಸಿಯಾಗಿ ಕಲ್ತ್ಕೊಂಬಿಡ್ಬೋದು, ಏನಂತ ಕಷ್ಟನೂ ಇಲ್ಲ. ಇದು ಸುಮ್ಮನೆ ಲೈನ್ ಹಾಕೋದು ಅಷ್ಟೇನೆ, ಸಿಂಪಲ್ನ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ರಂಗೋಲಿ ನಿಮಗೆ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ, ಸರಿನಾ? ಈ ರಂಗೋಲಿ ಏನು ಗೊತ್ತಾ ಸ್ನೇಹಿತರೆ, ನಾವು ಸುಮ್ಮನೆ ಈ ರಂಗೋಲಿ ಪುಡಿ ಅಂದರೆ ಬಿಳಿದಿರುತ್ತಲ್ಲ, ಆ ರಂಗೋಲಿ ಪುಡಿಲಿ ಮಾತ್ರ ಬಿಡಿಸ್ಬಿಟ್ರೆ ರಂಗೋಲಿ ಅಷ್ಟೊಂದು ಲುಕ್ ಚೆನ್ನಾಗಿ ಕಾಣೋದಿಲ್ಲ. ಅಂದರೆ ನಾವು ರಂಗೋಲಿ ಯಾವುದೇ ಆಗಿರಲಿ, ಒಂದು ದೊಡ್ಡದೋ ಇಲ್ಲ ಚಿಕ್ಕದೋ, ಅದಕ್ಕೆ ಸುಮ್ಮನೆ ಹಾಗೆ ಕೆಮ್ಮಣ್ಣಿಂದ ಒಂದು ಟಚ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ನೀವು ಯಾವುದೇ ರೀತಿಯಾದ ರಂಗೋಲಿ ಬಿಡಿ, ಎಳೆ ರಂಗೋಲಿ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಾದಂಥ ಡಿಸೈನ್ದಾಗಿರ್ಬೋದು, ಅಟ್ಲೀಸ್ಟ್ ಒಂದೇ ಒಂದು ಎಳೆ ಕೆಂಪು ಮಣ್ಣು ಇರುತ್ತೆಲ್ಲ ನೋಡಿ, ಕೆಮ್ಮಣ್ಣು ಪುಡಿ ಅಂತೀವಲ್ಲ, ಸೊ ಅದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಸೊ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ತುಂಬ ದಿನಗಳಾದಮೇಲೆ ರಂಗೋಲಿನ ಹಾಕ್ತಾಯಿದ್ದೀನಿ. ಅಮ್ಮನ ಮನೇಲಿದ್ದೆ ಇಲ್ಲ ಇಷ್ಟು ದಿವಸ, ಯಾವುದೋ ರಂಗೋಲಿ ಆಗಲಿ, ಬಾಗಿಲು ತೊಳೆಯೋದಾಗಲಿ ಆ ಕೆಲಸ ಎಲ್ಲ ಅಮ್ಮನೇ ಮಾಡ್ಕೊಂಬಿಡ್ತಿದ್ರು. ಬಟ್ ಇಲ್ಲಿ ಇವಾಗ ನಾನೇ. ಸೊ ಇವತ್ತಿನ ರುಟೀನ್ ಹೇಗಿದೆ ನಂದು ಅನ್ನೋದ್ರ ಬಗ್ಗೆಯೂ ಸಹ ತಿಳಿಸ್ತಾ ಒಂದು ಮುಖ್ಯವಾದಂಥ ಒಂದು ಮಾಹಿತಿನೂ ಸಹ ಕೊಡ್ತೀನಿ. ಏನಪ್ಪ ಅದು ಅಂತ ಅಂದರೆ, ನೋಡಿ, ನಾವು ಹೆಂಗಸ್ರು ಹೆಂಗೆ ಕೆಲಸ ಮಾಡ್ತೀವಿ ಅಂತಂದರೆ, ಇದು ಎಲ್ಲರೂ ಮಾಡೋಂಥದ್ದೇನೆ, ನನಗೆ ಆಲ್ಮೋಸ್ಟ್ ಅನ್ಕೊತೀನಿ. ಬಟ್ ಯಾರೆಲ್ಲ ಮಾಡಲ್ವೋ ತುಂಬ ಒಳ್ಳೆಯದು. ಸೊ ಈ ಕೆಲಸ ಏನು ಅಂತಂದರೆ, ಏನೇ ಒಂದು ಯಾರೇ ಏನೇ ಅಂದ್ರೂ ಎಲ್ಲದಕ್ಕೂ ಅಂತ ಹೇಳೋದು. ಸರಿ ಆಯಿತು ಮಾಡ್ತೀನಿ ಅನ್ನೋದಾಗಿರ್ಬೋದು. ಇಷ್ಟ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಬಟ್ ಆದ್ರೂ ಅವ್ರೇನು ಅನ್ಕೊತಾರೋ ರೀತಿಯಾಗಿ ಯೋಚನೆ ಮಾಡೋದ್ರನ್ನ ಬಿಟ್ಬಿಡಿ. ಓಕೆನಾ? ಸೊ ಎಲ್ಲದಕ್ಕೂ ಸರಿ ಆಯಿತು ಮಾಡ್ತೀನಿ, ಹೌದಾ ಸರಿ ಆಯಿತು ಓಕೆ ಅಂತ ಈ ಪದಗಳನ್ನ ಬಿಟ್ಬಿಟ್ಟು ಕ್ಷಣಕ್ಕೆ ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಅದನ್ನು ನೀವು ವ್ಯಕ್ತಪಡಿಸಿ. ಓಕೆನಾ? ಇಷ್ಟ ಇದ್ದರೆ ಇಷ್ಟ ಇದೆ, ಸರಿ ಆಯಿತು ಮಾಡ್ತೀನಿ ಅಂತ ಹೇಳಿ. ಇಲ್ಲ ಅಂತಂದರೆ ಇಲ್ಲ, ನನ್ನ ಕೈಲಿ ಆಗೋಲ್ಲ ಅಂತ ಹೇಳಿ. ಕೆಲವೊಂದು ಏನಾಗುತ್ತೆ ಗೊತ್ತಾ, ನಾವು ಹೇಳ್ಬೋದು, ಇವಾಗ ಸ್ಟಾರ್ಟಿಂಗ್ ಏನು ಮಾಡಿಬಿಡ್ತೀವಿ ನಾವು, ಕೆಲವ್ರನ್ನ ಇಂಪ್ರೆಸ್ ಮಾಡೋದಕ್ಕಾಗಿರ್ಬೋದು, ಮತ್ತೊಂದಕ್ಕೋ ನಾವು ಓಕೆ ಸರಿ ಆಯಿತು ಮಾಡೋಣ ಅಂತ ಆ ಥರ ಇಂಟೆನ್ಷನಲ್ಲಿ ನಾವು ಮಾಡಿಬಿಡ್ತೀವಿ. ಬಟ್ ಅದನ್ನು ಎಷ್ಟು ದಿವಸ ಅಂತ ಮಾಡ್ತೀರಾ ನೀವು ಹೇಳಿ ನೋಡೋಣ? 1 ದಿವಸದ 2 ದಿವಸದಲ್ಲ ಅಲ್ವಾ, ಅದು ಜೀವನ ಪರ್ಯಂತ ಹಾಗೆ ಇರೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ನಮ್ಮ ಒಂದು ಏನಂದರೆ, ನಾವು ಆ ರೀತಿಯಾಗಿ ಇದ್ದು ನಾವೇನು ಅನ್ನೋದನ್ನು ನಾವು ವ್ಯಕ್ತಪಡಿಸ್ತಲೇ ಇದ್ದುಬಿಡ್ತೀವಿ ಒಂದೊಂದು ಸತಿ. ಸೊ ಅದು ನಾವಲ್ಲ, ಅದು ಸರಿನಾ? ಸೊ ಅದು ನಾವು ಅಲ್ಲ ಅಂದಮೇಲೆ ನಾವೇನು ಅನ್ನೋದನ್ನು ಆ ಕ್ಷಣಕ್ಕೆ ನಾವು ತೋರ್ಪಡಿಕೆ ಮಾಡ್ಕೊಂಬಿಡ್ಬೇಕು ಅನಿಸುತ್ತೆ. ಅಯ್ಯೋ ಅವ್ರು ಏನು ಅನ್ಕೊತಾರೋ, ಆ ರೀತಿಯಾಗಿ ನಾವು ಯೋಚನೆ ಮಾಡೋದು ಸಹಜ ಗುಣ ಅದು. ಬಟ್ ಎಲ್ಲರೂ ಅದೇ ರೀತಿಯಾಗಿ ಯೋಚನೆ ಮಾಡ್ತಾರೆ ಅನ್ನೋದು ಏನು ಗ್ಯಾರಂಟಿ ಇದೆ ಅಲ್ವಾ? ಸೊ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ಮೇಯ್ನಾಗಿ. ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಒಂದ್ಸತಿ ಏನಾಗ್ಬಿಡುತ್ತೆ, ನಮ್ಮ ಮನಸ್ಸಲ್ಲಿರುತ್ತೆ ನಾವು ಹಿಂಗೆ ಹೇಳ್ಬಿಡ್ಬೇಕು ಅಂತ, ಬಟ್ ಏನೋ ಒಂದು ತಡೀತಾ ಇರುತ್ತೆ. ಏನದು ಅಂದರೆ, ಅದೂ ಮತ್ತೆ ಅವ್ರೇನು ಅನ್ಕೊತಾರೆ, ಇಷ್ಟು ದಿವಸ ಹೇಳ್ದಂಗೆ ಏನೋ ಸರಿ ಆಯಿತು ಎಲ್ಲದಕ್ಕೂ ಅಂತಿದ್ರು, ಬಟ್ ಈಗ ರಿವರ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ, ಮೊದಲೆಲ್ಲ ಚೆನ್ನಾಗಿದ್ರು ಇವಾಗ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ? ಅದು ಖಂಡಿತವಾಗ್ಲೂ ಚೇಂಜ್ ಆಗಿರೋದಂಥದ್ದಲ್ಲ. ಸೊ ಅದು ನಾವಾಗಿರ್ತೀವಿ. ಓಕೆನಾ? ಸೊ ಇಷ್ಟು ದಿವಸ ನಾವೇನು ಸರಿ ಆಯಿತು ಓಕೆ ಅಂತ ಅಂದ್ಕೊಂಡಿರ್ತಿದ್ವೋ, ಬಟ್ ಅದು ನಾವಲ್ಲ. ಮೇನಾಗಿ ಹೇಳ್ತಾ ಇದ್ದೀನಿ ಇದನ್ನು. ಸೊ ಅದು ನಾವಲ್ಲ ಅಲ್ವಾ? ಸೊ ನಾವೇನು ಅನ್ನೋದು ಸ್ವಲ್ಪ ದಿವಸ ಹೋಗ್ತಾ ನಮಗೇನೆ ಎಲ್ಲನೂ ಅರ್ಥ ಮಾಡ್ಕೊತೀವಿ. ಅರ್ಥ ಮಾಡ್ಕೊಂಡಾದ್ಮೇಲೆ ಮತ್ತೆ ತಿರ್ಗಾ ಅದನ್ನು ನಾವು ವ್ಯಕ್ತಪಡಿಸ್ತೀವಿ. ಟೈಮ್ ತೊಗೊಂಡು ವ್ಯಕ್ತಪಡಿಸ್ತೀವಿ. ಆ ಥರ ತೊಗೊಂಡು ಟೈಮ್ನ ವ್ಯಕ್ತಪಡಿಸೋದ್ರಿಂದ ಏನಾಗ್ಬಿಡುತ್ತೆ, ಮೊದಲೆಲ್ಲ ಚೆನ್ನಾಗಿದ್ದರು, ಇವಾಗ ನೋಡಿ ಈ ಥರ ಚೇಂಜ್ ಆಗೋಗ್ಬಿಟ್ರು ಅನ್ನೋ ಒಂದು ಮಾತು ಬರುತ್ತಲ್ವ? ಯಾಕೆ ಚೇಂಜ್ ಆಗ್ತೀರಾ? ಸೊ ಮೊದಲೆಲ್ಲ ನೀವು ಚೇಂಜ್ ಆಗಿದ್ರೆ, ಬಟ್ ಇವಾಗ ನೀವು ರಿಯಲ್ ಆಗಿದ್ದೀರಾ. ಅದು ನಿಮಗೆ ಈ ರೀತಿ ಅನಿಸುತ್ತೆ, ಬಟ್ ಬೇರೆಯವ್ರಿಗೆ ನೋಡಿದಾಗ ಉಲ್ಟಾ ಅನಿಸುತ್ತೆ ಅಲ್ವಾ? ಸೊ ನಾನು ಹೇಳೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿ ನನಗೆ. ಸೊ ಯಾರಿಗೆಲ್ಲ ಈ ಮಾತು ಅನಿಸಿರುತ್ತೆ ಅಲ್ವಾ, ಈ ರೀತಿಯಾಗಿ ನಾವಿದ್ದು ವ್ಯಕ್ತಪಡಿಸಿದಾಗ ಈ ರೀತಿಯಾಗಿ ರಿವರ್ಸ್ ಅನಿಸ್ಬಿಡುತ್ತೆ ಅವರಿಗೆ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಫಸ್ಟಿಂದನೂ ನೀವು ಏನು ಇರ್ತೀರಾ, ನೀವಾಗಿರಿ. ಓಕೆನಾ? ಏನಕ್ಕಾದರೂ ಎದ್ರುಕೊಳಕ್ಕೆ ಹೋಗಬೇಡಿ. ಅಯ್ಯೋ ನಾನು ಇಲ್ಲ, ನನ್ನ ಕೈಲಾಗಲ್ಲ ಅಂತ ಹೇಳ್ಬೋದು. ನಾವು ಸುಮ್ಮನೆ ಫಾರ್ ಎಕ್ಸಾಂಪಲ್, ನಿಮ್ಗೂ ಎಲ್ಲ ಕೆಲಸ ಎಲ್ಲ ಮಾಡಿ ಸಾಕಾಗಿರುತ್ತೆ, ಒಂದು ಗಳಿಗೆ ಕೂತ್ಕೊಂಡಿರ್ತೀರ. ಸೊ ಆಗ ಮತ್ತೆ ಯಾರಾದರೂ ಏನಾದರೂ ಹೇಳ್ತಾರೆ, ಈ ಕೆಲಸ ಮಾಡಿಲ್ಲ ಅದು ಮಾಡು ಅಂತಾರೆ. ಬಟ್ ಅವಾಗ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಆ ಎನರ್ಜಿ ಇರೋದಿಲ್ಲನೋ, ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸುತ್ತೆ. ಬಟ್ ಆದರೂ ಏನು ಮಾಡ್ತೀರಾ, ಫೋರ್ಸ್ಫುಲ್ಲಾಗೋ ಇಲ್ಲ ಏನೋ ನಿಮ್ಮನ್ನ ನೀವು ಫೋರ್ಸ್ ಮಾಡ್ಕೊಂಡ್ಬಿಡ್ತೀರಾ ಅಂದ್ಕೊಳ್ಳಿ.
ಯಾಕೆ ಮಾಡೋಕ್ಕೆ ಹೋಗ್ತೀರಾ ಆ ರೀತಿಯಾಗಿ? ಹೇಳಿ ನನಗೆ ಇವಾಗ ಸ್ವಲ್ಪ ಒಂದು 5 ನಿಮಿಷ ಇಲ್ಲ ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಅಂತ ಹೇಳಿ, ತೊಂದರೆ ಏನಿರೋದಿಲ್ಲ. ಸೊ ನಾವು ಬಾಯಿ ಬಿಟ್ಟು ಮಾತಾಡಬೇಕು ಮೇಯ್ನಾಗಿ. ಯಾರಿಗೋಸ್ಕರನೋ ಯಾರು ಮಾತಾಡ್ತಾ ಇಲ್ಲ, ನಮಗೋಸ್ಕರ ನಾವು ಮಾತಾಡಬೇಕು ಅಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗಿಂದಾಗಲಿ ಎಂಡ್ ತನಕ ನೀವು ನೀವಾಗಿರಿ. ನಿಮಗೇನು ಕಂಫರ್ಟಬಲ್ ಇಲ್ವೋ ನೋಡಿಕೊಂಡು ಆ ಒಂದು ಕಂಫರ್ಟಬಲ್ ಝೋನ್ನ ಕ್ರಿಯೇಟ್ ಮಾಡ್ಕೊಬೇಕು ನಾವೇನೇನೆ, ಸರಿನಾ? ಯಾರೂ ನಮಗೋಸ್ಕರ ಕ್ರಿಯೇಟ್ ಮಾಡಿಕೊಡಲ್ಲ ಸ್ನೇಹಿತರೆ. ನಾನು ಹೇಳ್ತಾ ಇದ್ದೀನಿ, ನಮಗೋಸ್ಕರ ನಮಗೇನು ಬೇಕು ಏನು ಬೇಡ ಅನ್ನೋದನ್ನು ನಾವು ಯೋಚನೆ ಮಾಡಬೇಕೇ ವಿನಃ ಬೇರೆಯವ್ರು ಇದ್ದಾರೆ, ನಮ್ಮ ಅತ್ತೆ ಮಾವ ಹಸ್ಬೆಂಡ್ ಇದ್ದಾರೆ, ಅವ್ರು ನಮಗೋಸ್ಕರ ಏನಾದರೂ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ನೀವೇನು ಮಾಡ್ತೀರಾ ಹಾಗಾದರೆ ನಿಮಗೋಸ್ಕರ? ಹಾಂ, ಎಲ್ಲನೂ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ನಮಗೋಸ್ಕರ ನಾವು ಏನು ಮಾಡ್ದಂಗೆ ಆಗುತ್ತೆ ಹೇಳಿ? ನೀವೇ ಕಮೆಂಟ್ ಮಾಡಿ ನನಗೆ. ನಾನು ಕಮೆಂಟ್ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಈ ರೀತಿಯಾಗಿ ಅನಿಸಿರುತ್ತೆ ಅಲ್ವಾ? ನನಗೊಬ್ಬಳಿಗೆ ಅಂತ ಅಲ್ಲ, ಆ ಅನಿಸಿರೋರಿಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ನಾನು ತಿಳ್ಕೊಂಡಾಗ ನನಗೂ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ಅಂತ. ಸೊ ಇದಂತೂ ಜಾಯಿಂಟ್ ಫ್ಯಾಮಿಲಿಲಿರೋರಿಗೆ, ಲೈಕ್ ಅಂದರೆ ಅತ್ತೆ ಮಾವ ಮೈದ್ನ ಎಲ್ಲರೂ ಇರೋವಂಥ ಪ್ಲೇಸಸಲ್ಲಿ ಸೊ ವ್ಯಕ್ತಪಡಿಸ್ಕೊಳೋದು ತುಂಬಾ ಮುಖ್ಯ ಆಗಿರುತ್ತೆ, ಸರಿನಾ? ನಾವೇನು ಅನ್ನೋದನ್ನು ವ್ಯಕ್ತಪಡಿಸ್ಕೊಂಡ್ರೇ ನಮಗೂ ಒಂಥರ ಸಮಾಧಾನ ಆಗುತ್ತೆ, ಅವ್ರಿಗೂ ಅನಿಸುತ್ತೆ ಓ ಇವ್ರು ಈ ಥರ ಅನ್ನೋದನ್ನು ಮುಂಚೆಯಿಂದನೇ ತಿಳ್ಕೊತಾರೆ ನಾವೇನು ಅನ್ನೋದ್ರ ಬಗ್ಗೆ. ಸೊ ಸ್ವಲ್ಪ ದಿವಸ ಆದಮೇಲೆ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋದಾಗ ಆ ರೀತಿಯಾಗಿ ಏನಂತಾರೆ, ಎಲ್ಲ ಚೇಂಜ್ ಆಗಿದ್ದಾರೆ, ಏನಾಯಿತು ಮೊದಲೆಲ್ಲ ಚೆನ್ನಾಗಿದ್ರು ಇವಾಗ ಏನಾಯಿತೋ ಗೊತ್ತಿಲ್ಲ ಅನ್ನೋ ಥರ ಮಾತು ಬರುತ್ತೆ ಅಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ನೀವಾಗಿರಿ. ಹಾಗೆಯೇ ನಿಮಗೆ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಮಾತಾಡೋದಕ್ಕೆ ಹೆದ್ರ್ಕೊಳಕ್ಕೆ ಹೋಗಬೇಡಿ, ಆಯಿತಾ? ಎಷ್ಟು ದಿವಸ ಅಂತ ಹೆದ್ರ್ಕೊಂಡಿರೋಕ್ಕಾಗತ್ತೆ? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಎಷ್ಟು ದಿವಸ? ಒಂದಲ್ಲ ಒಂದು ದಿವಸ ಎಲ್ಲನೂ ಹೊರಗಡೆ ಬಂದೇ ಬರುತ್ತೆ ಅಲ್ವಾ? ಸೊ ಬೇಗ ಬಂದರೆ ಒಳ್ಳೆಯದು. ಕಾಯ್ಕೊಂಡು ಟೈಮ್ ಬರುತ್ತೆ, ಸಮಯ ಬರುತ್ತೆ ಅಂತಾರೆ. ಸಮಯ ಎಲ್ಲಿಂದ ಬರುತ್ತೆ? ಯಾಕೆ? ನಾವೇ ಕ್ರಿಯೇಟ್ ಮಾಡ್ಕೊಬೇಕಲ್ವಾ? ಆ ಒಂದು ಸಮಯನ ನಾವೇ ಕ್ರಿಯೇಟ್ ಮಾಡ್ಕೊಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮಗೇನು ಇಷ್ಟ ಅದು ಇಷ್ಟ ಇದೆ ಅಂತ ಹೇಳಿ, ಏನು ಇಷ್ಟ ಆಗೋದಿಲ್ವೋ ಅದು ಇಷ್ಟ ಆಗಲ್ಲ ಅಂತ ಹೇಳಿ. ಅದಕ್ಕೂ ಕೆಲವ್ರು ಹೆದ್ರುಕೊಂತಾರೆ, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅದಕ್ಕೂ ಸಹ ಈಗಲೂ ಹೆದ್ರುಕೊಳ್ಳೋ ಅಂಥವ್ರು ಇದ್ದಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಆಗಲೇ ಜನ್ರೇಷನ್ ಚೇಂಜ್ ಆಗಿದೆ, ನಾವು ಚೇಂಜ್ ಆಗಬೇಕು. ಕಾಲದ ತಕ್ಕನಾಗಿ ಎಲ್ಲನೂ ಬದಲಾವಣೆ ಆಗಲೇಬೇಕಲ್ವಾ? ಕಾಲ ತಕ್ಕನಾಗೆಲ್ಲ ಬದಲಾವಣೆ ಆಗಬೇಕು. ಹಾಗೆಯೇ ಅದು ಒಳ್ಳೆ ರೀತಿಯಲ್ಲಿ ಇರಬೇಕು, ಓಕೆನಾ? ಸೊ ಏನೋ ಚೇಂಜ್ ಆಗಬೇಕು ಅಂತ ಹೇಗೇಗೋ ಚೇಂಜ್ ಆಗೋದಲ್ಲ. ದೊಡ್ಡವರಿಗೆ ಗೌರವ ಕೊಡಬೇಕು, ಹಾಗೆಯೇ ನಮ್ಮನ್ನು ನಾವು ಏನು ಅನ್ನೋದನ್ನು ವ್ಯಕ್ತಪಡಿಸ್ಕೊಬೇಕು. ಹಾಗೆಯೇ ಇನ್ನೊಬ್ಬರು ಬಲವಂತಕ್ಕೋಸ್ಕರ ಎಷ್ಟು ದಿವಸ ಅಂತ ನೀವೂ ಎಲ್ಲನೂ ಸಹಿಸ್ಕೊಳಕ್ಕಾಗತ್ತೆ ಹೇಳಿ ನೋಡೋಣ? 1 ದಿವಸ 2 ದಿವಸ ತಿಂಗ್ಳಾಂಗಟ್ಲೆ ಸಹಿಸ್ಕೊಬೋದು. ಬಟ್ ಕೊನೆಗೆ ಒಂದು ಸತಿ ಜಿಗುಪ್ಸೆ ಬಂದ್ಬಿಡುತ್ತಲ್ವ ಜೀವನ ಮೇಲೆ. ಹೇಗಂದರೆ ಇದು ನಾನಲ್ಲ, ನಾನು ಯಾಕೆ ಹೀಗಿದ್ದೀನಿ, ಇವ್ರ ಮಧ್ಯದಲ್ಲಿ ನನ್ನನ್ನು ನಾನೆಲ್ಲೋ ಕಳ್ಕೊಂಡಿದ್ದೀನೇನೋ ಅನ್ನೋದೊಂದು ಫೀಲ್ ಆಗೋಕ್ಕಿಂತ ಮುಂಚೆ ಸೊ ಈ ರೀತಿಯಾಗಿ ನಿಮ್ಮನ್ನು ನೀವು ಕಳ್ಕೊಳಕ್ಕೆ ಹೋಗಬೇಡಿ. ಸೊ ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಯಾವ ಸಿಚುವೇಷನಲ್ಲಿ ಯಾವ ರೀತಿ ನೀವು ಆ್ಯಕ್ಟ್ ಮಾಡಬೇಕು ಅಂದರೆ ರಿಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲ ವಿಚಾರದಲ್ಲೂ ಸುಮ್ಮನೆ ಇದ್ದರೆ ಏನೂ ಸಾಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ನಿಮ್ಮ ರಿಯಾಕ್ಷನ್ನು ನಿಮ್ಮ ಒಂದು ಲೈಫಿಗೆ ಟರ್ನಿಂಗ್ ಪಾಯಿಂಟ್ ಥರ ಇರುತ್ತೆ. ಸೊ ಯಾವ ರೀತಿ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ನಾನು ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದಾಯಿತು, ಮಜ್ಜಿಗೆ ಕರಿಯೋದಾಗಿರ್ಬೋದು, ಸೊ ಎಲ್ಲನೂ ಮುಗೀತು. ಕೊನೆಯದಾಗಿ ನನ್ನ ರೂಮನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಡಸ್ಟಿಂಗ್ ಮಾಡಬೇಕಾಗಿತ್ತು, ಅಂದರೆ ಎಲ್ಲ ಪೂರ್ತಿ ಹಾಸಿಗೆಯಿಂದ ಹಿಡಿದು ಎಲ್ಲ ಈಚೆ ಹಾಕಿದ್ದೀನಿ, ಸ್ವಲ್ಪ ಬಿಸಿಲಿಗೆ ಒಣಗಲಿ ಅಂತ ಹೇಳಿ. ಆಗಲೇ ತಿಂಗಳಾಗಿತ್ತಲ್ವ, ಸೊ ಹಾಗಾಗಿ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಇನ್ನು ಮನೇಲಿ ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರು ಈಚೆಗಡೆ. ಸೊ ಹಾಗಾಗಿ ಅವರೆಲ್ಲೂ ಕಾಣಲಿಲ್ಲ ನಿಮಗೆ. ಮಕ್ಕಳೆಲ್ಲ ಈಚೆ ಆಟ ಆಡ್ತಾಯಿದ್ರು. ಸೊ ಹಾಗಾಗಿ ನನಗೂ ಕೆಲಸ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಅವ್ರೇನಾದರೂ ಬಂದರೆ ಕೆಲಸ ನಿಧಾನಕ್ಕಾಗುತ್ತೆ, ಸೊ ಬೇಗ ಅಂತೂ ಆಗೋಲ್ಲ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತ ರೂಮ್ನ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ಅಂದರೆ ನಾಳೆ ವಾರ ಇದೆಯಲ್ಲ, ಸೊ ಹಿಂದಿನ ದಿವಸನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಾಳೆ ಇನ್ನೂ ಬೇಗ ಆಗುತ್ತೆ ಕೆಲಸಗಳು ಅಂತ ಹೇಳಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.